ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಆಡಿರುವಂತ ಮಾತಿನ ವಿಚಾರದಲ್ಲಿ ಈಗ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೊನೆಯ ದಿನದ ಪರಿಷತ್ ಕಲಾಪದಲ್ಲಿ ಗದ್ದಲ ಗಲಾಟೆ ಆಗಿದೆ. ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಅಮಿತ್ ಶಾ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಬಿಟ್ಟಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಈಗ ಧರಣಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಖರ್ಗೆ ಕ್ಷಮೆ ಕೇಳುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸ್ತಾ ಇದೆ. ಕೊನೆಯ ದಿನದ ಪರಿಷತ್ ಕಲಾಪದಲ್ಲಿ ಗದ್ದಲ ಗಲಾಟೆ. ಬಳಕೆ ಮಾಡಬೇಕಾದಂತ ಶಬ್ದಗಳು ಸರಿಯಾಗಿರಬೇಕು ನೋಡಿ. ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ. ಅದರಿಂದ ರಾಜಕೀಯದ ದುರುದ್ದೇಶ ಇಲ್ಲ ಮಾನ್ಯ ಸಭಾಪತಿಗಳು. ನಮಗೆ ಅರಿವಿದೆ. ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿರುವಂಥದ್ದು ನಾಲಾಯಕ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂತ ಹೇಳಿದ್ದಾರೆ. ಆ ಹೇಳಿಕೆಗೆ ಬಿಜೆಪಿಯವರು ತಿರುಗಿ ಬಿದ್ದು ಬಾಯಿ ಮೇಲೆ ಹಿಡಿತಾ ಇಟ್ಕೊಂಡು ಮಾತನಾಡಿ ಅಂತ ಹೇಳಿ ತಿರುಗಿ ಬಿದ್ದು ಬಿಜೆಪಿ ಮತ್ತು ಜೆಡಿಎಸ್ನವರು ಪ್ರತಿಭಟನೆಯನ್ನ ಮಾಡಿದರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದರು. ತದನಂತರ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಸಭಾಪತಿಗಳೇ